श्रीगुरुभ्यो नमः। हरिः ओम्। वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाच्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ध्येयः पञ्चमुखो रुद्रः फटिकामलकान्तिमान् विद्युच्छुभ्रासितरजश्यामान्यस्य मुखानि च जटावबद्धेन्दुकलः प्रियायुङ्नागभूषणः। श्रीहरिः ओम्। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತರಾದ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದಂತಹ ಶಿವಸ್ತುತಿಯನ್ನ ಯಥಾಮತಿ ಅನುವಾದ ಮಾಡ್ತಾ ಇದ್ದೇವೆ. ವೈಷ್ಣವರಲ್ಲಿ ಈ ಶಿವಸ್ತುತಿಯ ಪಾರಾಯಣ ಬಹಳ ವಿಶೇಷವಾಗಿ ಪ್ರಚಲಿತವಾಗಿದೆ. ಒಬ್ಬ ವೈಷ್ಣವ ಕವಿಗಳು ಶಿವನ ಸ್ತೋತ್ರ ಮಾಡಿದ್ದು, ಅದನ್ನು ಎಲ್ಲ ವೈಷ್ಣವರು ಪಾರಾಯಣ ಮಾಡೋದು ನಿತ್ಯವೂ ರೂಢಿಯಲ್ಲಿಟ್ಟುಕೊಂಡಿದ್ದಾರೆ. ಆದ್ದರಿಂದ ಈ ಶಿವಸ್ತುತಿಯನ್ನ ಅರ್ಥಾನುಸಂಧಾನ ಪೂರ್ವಕವಾಗಿ ಪಾರಾಯಣ ಮಾಡಿದರೆ ವಿಶೇಷವಾಗಿ ಅದು ಫಲಪ್ರದ ಆಗ್ತದೆ. ಆ ಕಾರಣದಿಂದ ನಮ್ಮ ಅಭಿಮಾನಿಗಳಾದ ಭಗವದ್ಭಕ್ತರಾದ ವಸಂತರಾವ್ ಅವರ ಚಿರಂಜೀವಿ ಪವನ್ ಕುಮಾರ್ ಅವರು ಈ ಶಿವಸ್ತುತಿಯ ಅನುವಾದವನ್ನ ಪ್ರಚುರಪಡಿಸ್ತಾ ಇದ್ದಾರೆ. ಯಥಾಶಕ್ತಿ ಇದರ ಪ್ರವಚನವನ್ನು ಆರಂಭಿಸ್ತಾ ಹರಿವಾಯು ಗುರುಗಳು ವಿಘ್ನೇಶ್ವರ ತದಂತರ್ಯಾಮಿ ಮಧ್ವಾಂತರ್ಗತ ವಿಶ್ವಂಭರ ಭಿನ್ನ ಲಕ್ಷ್ಮೀ ನರಸಿಂಹದೇವರು ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡಿ ಶಿವಸ್ತುತಿಯ ಹಿನ್ನೆಲೆ ಏನು ಅನ್ನೋದನ್ನ ಎರಡು ಮಾತುಗಳಲ್ಲಿ ತಿಳಿಸ್ತೇವೆ. ಒಮ್ಮೆ ನಾರಾಯಣ ಪಂಡಿತಾಚಾರ್ಯರು ಅನೇಕ ಪಂಡಿತರ ಜೊತೆಗೆ ಶ್ರೀಶೈಲಕ್ಕೆ ಹೋಗಿರ್ತಾರೆ. ಶ್ರೀಶೈಲೇ ಕಿಲ ಮಲ್ಲಿಕಾರ್ಜುನ ತನುಂ ದ್ರಷ್ಟುಂ ಭವಾನೀಪತಿಂ ನಾನಾ ಪಂಡಿತ ಮಂಡಲೀ ಪರಿವೃತೋ ನಾರಾಯಣ ಪಂಡಿತ ಭಕ್ತ್ಯಾ ದ್ರಷ್ಟುಮುಪಾಗತ ಸ್ಫುಟತರಂ ಶ್ರೀ ವಿಷ್ಣು ಮುದ್ರಾಂಕಿತಂ ದೃಷ್ಟ್ವಾ ತಂ ಪಿದಧು ಶಿವಾಲಯ ಮಹಾ ದ್ವಾರಂ ಭವಸ್ಯ ಅರ್ಚಕಾಃ. ನಾರಾಯಣ ಪಂಡಿತಾಚಾರ್ಯರು ನಾನಾ ವಿಧ ಪಂಡಿತ ಮಂಡಲಿ ಜೊತೆಗೆ ಮಲ್ಲಿಕಾರ್ಜುನ ರೂಪಿಯಾದಂತಹ ರುದ್ರದೇವರ ದರ್ಶನ ಮಾಡಬೇಕು ಅಂತ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗ್ತಾರೆ. ಅವರ ಕಾಲದಲ್ಲಿ ಶಿವ ಸರ್ವೋತ್ತಮತ್ವವಾದ ವಿಷ್ಣು ಸರ್ವೋತ್ತಮತ್ವವಾದಗಳು ಪರಸ್ಪರ ಪ್ರತಿಸ್ಪರ್ಧೆಯಾಗಿ ಬಹಳ ಪ್ರಚುರವಾಗಿ ನಡೀತಾ ಇತ್ತು. ಅಂತಹ ಕಾಲ ಅದು. ಚಕ್ರ ಶಂಖ ಈ ವೈಷ್ಣವ ಚಿಹ್ನಾಂಕಿತರಾಗಿ ಈ ಮುದ್ರಾಂಕಿತರಾಗಿ ನಾರಾಯಣ ಪಂಡಿತಾಚಾರ್ಯರು ಇಂಥ ಅನೇಕ ಪಂಡಿತರ ಜೊತೆಗೆ ಮಲ್ಲಿಕಾರ್ಜುನ ದರ್ಶನ ಮಾಡಬೇಕು ಅಂತ ಶ್ರೀಶೈಲಕ್ಕೆ ಹೋದರು. ಇವರು ಕ್ಷೇತ್ರ ಪ್ರವೇಶ ಮಾಡಿದ ಕೂಡಲೇ ಗೊತ್ತಾಯಿತು ಅಲ್ಲಿರ್ತಕ್ಕಂಥ ಶೈವರಿಗೆ
ಇವರೊಬ್ಬರು ವೈಷ್ಣವರು ಇಲ್ಲಿಗೆ ಬರ್ತಾ ಇದ್ದಾರೆ, ಅವರಿಗೆ ರುದ್ರ ದರ್ಶನಕ್ಕೆ ಅವಕಾಶ ಕೊಡಕೂಡುದು. ಅವರು ವಿಷ್ಣು ಸರ್ವೋತ್ತಮತ್ವವಾದಿಗಳು, ಶಿವ ಸರ್ವೋತ್ತಮತ್ವವನ್ನ ಅವರು ಒಪ್ಪೋದಿಲ್ಲ. ಆದ್ರಿಂದ ಅವರನ್ನ ಪ್ರತಿಬಂಧ ಮಾಡಬೇಕು ಅಂತ ಅವರೆಲ್ಲ ಕೂಡಲೇ ತೀರ್ಮಾನ ಮಾಡಿ ದೇವಾಲಯದ ಬಾಗಿಲು ಹಾಕಿಸಿಬಿಟ್ರು. ಇವರು ಅಷ್ಟೊತ್ತಿಗಾಗಲೇ ದೇವಾಲಯದ ಎದುರುಗಡೆ ಬಂದಿದ್ದಾರೆ. ಬಹಳ ಭಯಾನಕವಾಗಿರ್ತಕ್ಕಂತಹ ವೇಷದಿಂದ ಆ ಅರ್ಚಕರ ತಂಡದವರು ಬಂದರು. ಕೈಯಲ್ಲಿ ಬೆತ್ತ ಹಿಡ್ಕೊಂಡು ಬಂದು ಬಾಗಿಲು ಹಾಕಿದೆ, ಇವರ ಎದುರುಗಡೆ ಬಂದು ನಿಲ್ತಾರೆ. ಆಗ ನಾರಾಯಣ ಪಂಡಿತಾಚಾರ್ಯರು ಧೈರ್ಯವಾಗಿ ಅವರ ಜೊತೆಗೆ ವಾದಕ್ಕಿಳಿದ್ರು. ವಿಷ್ಣು ಸರ್ವೋತ್ತಮ ಅಂತ ಅನ್ನೋದನ್ನ ಸ್ಥಾಪನೆ ಮಾಡಿದ್ರು, ಹರಿಯೇ ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿದ್ರು. ಅವರೆಲ್ಲರೂ ಕೂಡ ನಿರಾಶರಾದರು. ಆದರೂ ಅವರ ಆ ಧಾರ್ಷ್ಟ್ಯವನ್ನ ನೋಡಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಬರೇ ನಾನು ಬಾಯಿ ಮಾತಿನಿಂದ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದೆ ಅಂತ ತಿಳ್ಕೋಬೇಡಿ. ಈ ಕ್ಷಣದಲ್ಲಿ ಇದನ್ನ ನಾನು ಪ್ರತ್ಯಕ್ಷವಾಗಿ ನಿಮಗೆ ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಂತವನ್ನು ತೋರಿಸ್ತೇನೆ ಅಂತ ಹೇಳಿ ಸವಾಲು ಹಾಕಿ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತು ಹೇಳಿದರು. ಇದುವರೆಗೆ ನಾನೇನು ಹರಿ ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿದ್ದೀನಿ, ಇದು ನಿಮ್ಮ ಶಿವನಿಗೆ ಅಭಿಮತ. ಶಿವ ಒಪ್ಪದೇ ಇರುವಂತಹ ತತ್ವ ಏನೋ ನಾನು ಹೇಳಲಿಲ್ಲ. ನಾನು ಶಿವನ ವಿರೋಧಿ ಅಲ್ಲ. ಶಿವನಿಗೆ ಸಮ್ಮತವಾದ ಹರಿಸರ್ವೋತ್ತಮತ್ವವನ್ನೇ ನಾನು ಇದುವರೆಗೆ ನಿಮ್ಮ ಮುಂದೆ ಸ್ಥಾಪನೆ ಮಾಡಿದೆ. ಇದು ಶಿವನಿಗೆ ಸಮ್ಮತ ಅಂತಲೇ ಆಗಿದ್ರೆ ಈ ಕ್ಷಣದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ನನ್ನ ಭಕ್ತಿಗೆ ಒಲಿದು ರುದ್ರದೇವರು ನನಗೆ ಪ್ರತ್ಯಕ್ಷರಾಗ್ತಾರೆ. ತಾನಾಗಿ ತಾನು ಬಾಗಿಲು ತಕ್ಕೊಳ್ತದೆ, ಬೀಗದ ಕೈ ನಿಮ್ಮ ಹತ್ರ, ಬಾಗಿಲು ತಕ್ಕೊಳ್ತದೆ, ರುದ್ರದೇವರ ಪ್ರತ್ಯಕ್ಷ ಆಗ್ತದೆ. ಶಿವನಿಗೆ ಸಮ್ಮತ ಅಲ್ಲ, ನಾನು ಸ್ಥಾಪನೆ ಮಾಡಿದ ಹರಿಸರ್ವೋತ್ತಮತ್ವ ಸಿದ್ಧಾಂತ ಶಿವನಿಗೆ ಸಮ್ಮತ ಅಲ್ಲ ಅಂತ ಆಗಿದ್ರೆ ಬಾಗಿಲು ತೆಗೆಯೋದು ಬೇಡ. ಇಂಥ ಸವಾಲು ಹಾಕಿ ಆ ಮಹಾದ್ವಾರದ ಎದುರುಗಡೆನೆ ನಿಂತುಕೊಂಡು ಎರಡು ಕೈ ತಲೆ ಮೇಲೆ ಇಟ್ಟುಕೊಂಡು ಕೈ ಜೋಡಿಸಿ ತಲೆ ಮೇಲೆ ಇಟ್ಟುಕೊಂಡು ಅಂಜಲಿ ಬಂಧ ಮಾಡಿ ಮನಸ್ಸನ್ನ ಒಳಗಿರ್ತಕ್ಕಂಥ ಮಲ್ಲಿಕಾರ್ಜುನನ ಪಾದಾರವಿಂದದಲ್ಲಿಟ್ಟು ಶಿವನ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಲ್ಲಿಕಾರ್ಜುನ ಸ್ವಚ್ಛ ಬಿಳಿ ಬಣ್ಣದ ರುದ್ರದೇವರು ಹಾಗೇ ಪ್ರಾರಂಭ ಮಾಡಿದ್ರು ಸ್ತೋತ್ರವನ್ನು. ಕೇವಲ 12 ಶ್ಲೋಕ, ಇದರಲ್ಲೇನು ಜಾಸ್ತಿ ಇಲ್ಲ. 12 ಶ್ಲೋಕದ ಒಂದು ಸ್ತೋತ್ರವನ್ನ ಪ್ರಾರಂಭ ಮಾಡಿದ್ರು. ಆ ಸ್ತೋತ್ರ ಮುಗಿಯೋ ಹೊತ್ತಿಗೆ ಅಗುಳಿ ಅಂತ ಏನು ಹಾಕಿರ್ತಾರೆ ಅದನ್ನ ಒಡ್ಕೊಂಡು ಚೀಲ್ಕ ಒಡ್ಕೊಂಡು ದಡಾರ್ನೆ ಬಾಗಿಲು ತೆಗೆದುಬಿಡ್ತು. 12 ಶ್ಲೋಕ ಮುಗಿಯೋದ್ರೊಳಗಡೆನೆ ಬಾಗಿಲು ತಾನಾಗೆ ತಾನು ಬಾಗಿಲು ತೆಕ್ಕೊಂಡಿತು. ರುದ್ರದೇವರು ಪ್ರತ್ಯಕ್ಷರಾದರು. ಎಲ್ಲರೂ ಕೂಡ ಬೆರಗಾದರು. ಇವರ ಸವಾಲು ನಿಜ ಆಗಿ ಹೋಯಿತು. ಹರಿ ಸರ್ವೋತ್ತಮ ಅಂತ ಆಗಿದ್ರೆ ಬಾಗಿಲು ತಕ್ಕೊಳ್ಳಿ ಅಂತ ಪ್ರತಿಜ್ಞೆ ಮಾಡಿದ್ರು. ಬಾಗಿಲು ತಕ್ಕೊಂಡು ಬಿಡ್ತು ಅಂತ ಹೇಳಿ ಆಮೇಲೆ ಇವರಿಗೆ ನಮಸ್ಕಾರ ಮಾಡ್ತಾರೆ, ಶರಣಾಗತರಾಗ್ತಾರೆ. ನೀವೇ ಬಂದು ನಿಮ್ಮ ಸ್ವಾಮಿಯನ್ನ ಪೂಜೆ ಮಾಡ್ರಿ ಅಂತ ಒಳಗಡೆ ಕರ್ಕೊಂಡು ಹೋದ್ರು. ನಾರಾಯಣ ಪಂಡಿತಾಚಾರ್ಯರು ಶಿವನ ಅರ್ಚನೆ ಮಾಡಿ ಧನ್ಯರಾಗಿ ಹೊರಗೆ ಬಂದರು. ಇದು ಶಿವಸ್ತುತಿ ನಿರ್ಮಾಣ ಆದಂತಹ ಇತಿಹಾಸ. ಆ ಶಿವಸ್ತುತಿಯನ್ನ ಪ್ರತಿಯೊಬ್ಬರು ವೈಷ್ಣವರು ಪಾರಾಯಣ ಮಾಡ್ತಾರೆ. ಯಾಕೆ ಅಂದ್ರೆ ಮನೋನಿಯಾಮಕರು ರುದ್ರದೇವರು. ಶಿವ ಅಂದ್ರೆ ಪರಮ ಮಂಗಳ ಅಂತ ಅರ್ಥ. ಪರಮ ಮಂಗಳಕರನಾಗಿರ್ತಕ್ಕಂತಹ ಶಿವನ ಸ್ತುತಿಯೂ ಹೌದು, ಪರಮ ಮಂಗಳವನ್ನ ಉಂಟು ಮಾಡತಕ್ಕಂಥ ಸ್ತುತಿಯೂ ಹೌದು. ಆದ್ದರಿಂದ ಈ ಶಿವಸ್ತುತಿಯನ್ನ ಸೋಮವಾರ ದ್ವಾದಶಿ ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಪ್ರತಿನಿತ್ಯವೂ ಕೂಡ ಸಾಯಂಕಾಲ ಸ್ತೋತ್ರ ಮಾಡೋದು ರೂಢಿಯಲ್ಲಿ ಉಂಟು ವೈಷ್ಣವರಲ್ಲಿ. ನಾರಾಯಣ ಪಂಡಿತಾಚಾರ್ಯರು ತಲೆ ಮೇಲೆ ಕೈ ಜೋಡಿಸಿ ಪ್ರಾರಂಭ ಮಾಡೋದು ಹೀಗೆ: ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ ಶಶಾಂಕದಲ ಶೇಖರಂ ಕಪಿಲ ಫುಲ್ಲ ನೇತ್ರತ್ರಯಂ ತರಕ್ಷುವರ ಕೃತ್ರಿಮತ್ ಭುಜಗಭೂಷಣಂ ಭೂತಿಮತ್ ಕದಾನುಶಿತಿ ಕಂಠತೆ ವಪುರವೇಕ್ಷತೆ ವೀಕ್ಷಣಂ.
ಕದಾನು ಶಿತಿಕಂಠತೆ, ಹೇ ಶಿತಿಕಂಠ, ಯಾವಾಗ ನನ್ನ ಕಣ್ಣು ನಿನ್ನ ದರ್ಶನ ಮಾಡಿತು, ಎಷ್ಟೋ ದೂರದಿಂದ ನಿನ್ನ ದರ್ಶನಕ್ಕೆ ಅಂತ ಬಂದೆ, ಬಾಗಿಲು ಹಾಕಿದೆ, ನನ್ನ ಕಣ್ಣು ಯಾವಾಗ ನಿನ್ನನ್ನು ನೋಡೀತು ಅಂತ ಮೊದಲನೇ ಶ್ಲೋಕದಿಂದ ಪ್ರಾರಂಭ ಆಯಿತು. ಎಂಥ ರೂಪ ನಿಂದು, ಸ್ಫಟಿಕ ಸಪ್ರಭಂ, ಸ್ಫಟಿಕದಂತೆ ಅಚ್ಚ ಬಿಳಿ ಬಣ್ಣದ ಮೈಕ, ಆ ಬಿಳಿ ಬಣ್ಣದ ಮೈ ಮೇಲೆ ಕೆಂಜಡೆ, ಕೆಂಪು ಬಣ್ಣದ ಜಟ, ಸ್ಫುಟಿತ ಹಾಟಕ ಶ್ರೀ ಜಟಂ, ಪುಟಕಿಟ್ಟ ಚಿನ್ನದಂತೆ ಹೊಳೆಯತಕ್ಕಂಥ ಚಿನ್ನದ ಬಣ್ಣದ ಆ ಕೆಂಪು ಬಣ್ಣದ ಜಡೆ ತಲೆ ಮೇಲೆ, ಬಿಳಿ ಕರ್ಪೂರದಂತೆ ಸ್ಫಟಿಕದಂತೆ ಬಿಳಿ ಬಣ್ಣದ ದೇಹ, ತಲೆ ಮೇಲೆ ಕೆಂಪು ಬಣ್ಣದ ಜಟೆ, ಆ ಜಟಾ ಮಧ್ಯದಲ್ಲಿ ಶಶಾಂಕದಲ ಶೇಖರಂ, ಅಷ್ಟಮಿ ಚಂದ್ರ, ಶಶಾಂಕದಲ ಚಂದ್ರಬಿಂಬ, ಚಂದ್ರನ ದಲವನ್ನ ತಲೆ ಮೇಲೆ ಧರಿಸಿದ್ದಿ. ಕಪಿಲ ಪುಲ್ಲ ನೇತ್ರತ್ರಯಂ, ಕಪಿಲ ವರ್ಣೋಪೇತವಾದ ಅರಳಿದ 3 ಕಣ್ಣುಗಳು, ಮುಕ್ಕಣ್ಣ ರುದ್ರದೇವರು 3 ಕಣ್ಣು. ತರಕ್ಷುವರ ಕೃತ್ರಿಮತ್, ಹುಲಿ ಚರ್ಮವನ್ನ ಹುಟ್ಟಿದ್ದೆ ನೀನು, ಶ್ರೇಷ್ಠವಾಗಿರ್ತಕ್ಕಂಥ ಚರ್ಮ, ಹುಲಿ ಚರ್ಮವನ್ನು ಧರಿಸಿದ್ದಿ. ಅದು ವೈರಾಗ್ಯ ಸೂಚಕ. ಜ್ಞಾನ ಬರಬೇಕು ಅಂತಿದ್ದವರು ಕೃಷ್ಣಾಜನದಲ್ಲಿ ಕೂಡ್ಬೇಕಂತೆ, ವೈರಾಗ್ಯಶಾಲಿಗಳು ಹುಲಿ ಚರ್ಮದ ಮೇಲೆ ಕೂಡ್ಬೇಕಂತೆ. ಹುಲಿ ಚರ್ಮ ವೈರಾಗ್ಯವನ್ನು ತಂದು ಕೊಡ್ತಕ್ಕಂಥದ್ದು. ರುದ್ರದೇವರು ವೈರಾಗ್ಯಾಧಿಪತಿಗಳು, ವೈರಾಗ್ಯಾಧಿಪತಿಯೇ ಈಶಾನಾಯ ನಮಃ ಅಂತ ಹೇಳ್ತೇವೆ. ಅದರಿಂದ ತರಕ್ಷುವರ ಕೃತ್ರಿಮತ್ ಭುಜಗಭೂಷಣಂ, ಬೇರೇನೂ ಭೂಷಣ ಇಲ್ಲ, ಹಾವುಗಳೇ ಭೂಷಣ. ಕೈಬಳೆ ಹಾವು, ಕಂಠದ ಮಾಲೆಯು ಹಾವೇ, ತಲೆಗೊಂದು ಕೈಗೊಂದು ಕಂಠದಲ್ಲಿ ಎಲ್ಲ ಕಡೆ ಹಾವುಗಳನ್ನು ಭೂಷಣವಾಗಿ ಧರಿಸಿದ್ದಿ. ಭೂತಿ ಮತ್ತು ಮೈಯೆಲ್ಲ ಭಸ್ಮಲೇಪ, ಭಸ್ಮವನ್ನ ಭಗವಂತನ ಪಾದಧೂಳು ಅಂತ ಭಾವಿಸಿ ಕಾಶಿಯಲ್ಲಿ ಬಿಂದು ಮಾಧವನ ಪಾದದ ಧೂಳದು ಆ ಭಸ್ಮ, ಅದನ್ನ ರುದ್ರದೇವರು ಧರಿಸಿರ್ತಾರೆ. ಪರಮಾತ್ಮನ ಪ್ರಸಾದ ಅಂತ ಆ ಮೆಟ್ಟಿದ ಜಾಗದ ಭಸ್ಮವನ್ನ ಧರಿಸಿರ್ತಕ್ಕಂಥದ್ದು. ಕದಾ ನುಷಿತೆ ಕಂಠತೆ ವಪುರವೇಕ್ಷತೆ ವೀಕ್ಷಣಂ, ಸ್ಪಷ್ಟವಾಗಿ ನಿನ್ನ ರೂಪವನ್ನ ನನ್ನ ಕಣ್ಣು ಯಾವಾಗ ನೋಡಿತು. ತ್ರಿಲೋಚನ ವಿಲೋಚನೆ ಲಸತಿತೆ ಲಲಾಮಾಯಿತೆ, ಸ್ಮರೋ ನಿಯಮಘ ಸ್ಮರೋ ನಿಯಮಿನಾಮಭೂತ್ ಭಸ್ಮಸಾತ್, ಸ್ವಭಕ್ತಿಲತಯಾ ವಶೀಕೃತವತಿ ಸತೀಯಂ ಸತಿ, ಸ್ವಭಕ್ತವಶತೋ ಭವಾನಪಿ ವಶೀ ಪ್ರಸೀದ ಪ್ರಭೋ. ಹೇ ತ್ರಿಲೋಚನ, 3 ಕಣ್ಣುಗಳನ್ನು ಹೊಂದಿದಂಥ ರುದ್ರದೇವರೇ, ಲಲಾಮಾಯಿತೆ, ಭೂಷಣಪ್ರಾಯವಾಗಿರತಕ್ಕಂಥ ನಿಮ್ಮ ಕಣ್ಣು, ಲಸತಿ, ಶೋಭಾಯಮಾನವಾದಾಗ, ಕಣ್ಣು ಅರಳಿದಾಗ, ಸ್ಮರೋ ನಿಯಮಘ ಸ್ಮರೋ ನಿಯಮಿನಾಮಭೂತ್ ಭಸ್ಮಸಾತ್, ಸ್ಮರಃ ಮನ್ಮಥ, ನಿಯಮಘ ಸ್ಮರಃ ತಪಸ್ವಿಗಳ ಏಕಾಗ್ರತೆಯನ್ನ ನಾಶ ಮಾಡತಕ್ಕಂಥ ಮನ್ಮಥ, ತನ್ನ ಬಾಣ ಬಿಟ್ಟು, ಕಾಮ ಬಾಣ ಬಿಟ್ಟು ತಪಸ್ವಿಗಳ ತಪಸ್ಸನ್ನ ಕೆಡಿಸ್ತಕ್ಕಂಥವನು, ಅವರ ನಿಯಮವನ್ನ ನಾಶ ಮಾಡತಕ್ಕಂಥವನು. ವೈರಾಗ್ಯದಿಂದ ತಪಸ್ಸು ಮಾಡ್ತಾ ಇದ್ರೆ ಅವರ ಹೃದಯದಲ್ಲಿ ಕಾಮ ಬಾಣ ಬಿಟ್ಟು ಏನೇನೋ ಆಸೆ ತುಂಬುವಂಥವನು. ಅಂಥ ಮನ್ಮಥನು ಕೂಡ ನಿಯಮಿನಾಂ ನಿಯಮಘಸ್ಮರಃ, ನಿಯಮಿಗಳ ತಪಸ್ವಿಗಳ ನಿಯಮವನ್ನ ಕೆಡಿಸ್ತಕ್ಕಂತಹ ರುದ್ರನು ಕೂಡ ಭಸ್ಮಸಾತ್, ನಿಮ್ಮ ಕಣ್ಣಿನಲ್ಲಿ ಸುಟ್ಟು ಬೂದಿಯಾಗಿ ಬಿಟ್ಟಿದ್ದಾರೆ. ಇದೇನು ಪ್ರಸಂಗ ಅಂದ್ರೆ, ರುದ್ರದೇವರು ಅಖಂಡವಾಗಿ ವೈರಾಗ್ಯದಿಂದ ತಪಸ್ಸು ಮಾಡುವಾಗ ಅವರ ಮನಸ್ಸಿನಲ್ಲಿ ವಿಕಾರ ಉಂಟು ಮಾಡಬೇಕು, ಅವರ ಮನಸ್ಸು ಕೆಡಿಸಬೇಕು ಅಂತ ಮನ್ಮಥ ಬಂದು ತನ್ನ ಬಾಣ ಪ್ರಯೋಗ ಮಾಡಿ ಪ್ರಯತ್ನ ಮಾಡಿದ್ರೆ, ರುದ್ರದೇವರು ತಮ್ಮ ಕಣ್ಣು ತೆಗೆದಾಗ ಆ ಮನ್ಮಥನೇ ಸುಟ್ಟು ಬೂದಿಯಾಗಿ ಬಿಟ್ಟ. ಅದರಿಂದ ಹೇಳ್ತಾರೆ, ಹೇ ತ್ರಿಲೋಚನ, ಲಲಾಮಾಯಿತೆ ವಿಲೋಚನೆ ಲಸತಿ ಸತಿ, ಭೂಷಣಪ್ರಾಯವಾದ ನಿಮ್ಮ 3ನೇ ಕಣ್ಣು ಅದು ಅರಳಿದಾಗ
ನಿಯಮಿಗಳ ನಿಯಮವನ್ನ ಕೆಡಿಸ್ತಕ್ಕಂಥ ರುದ್ರ ತಾನೇ ಸುಟ್ಟು ಬೂದಿಯಾಗಿಬಿಟ್ಟ. ಅನಂಗನಾದ ಸ್ವಭಕ್ತಿರತಯ ವಶೀಕೃತವತಿ ಸತೀಯಂ ಸತೀ. ದಕ್ಷ ಪ್ರಜಾಪತಿಯ ಮಗಳ ಹೆಸರು ಸತೀದೇವಿ ಅಂತ. ಅವಳು ಸತಿನೂ ಹೌದು, ಅಂದ್ರೆ ಪತಿವ್ರತೆ. ಸತಿಯಾಗಿರ್ತಕ್ಕಂಥ ಸತೀದೇವಿ ತನ್ನ ಭಕ್ತಿ ಲತೆಯ ಭಕ್ತಿ ಎಂಬ ಬಳ್ಳಿಯಿಂದ ರುದ್ರದೇವರನ್ನ ವಶ ಮಾಡಿಕೊಂಡಿದ್ದಾಳೆ. ಬೇರೇನೂ ಮಾರ್ಗ ಇಲ್ಲ, ಭಕ್ತಿಯಿಂದ ರುದ್ರದೇವರು ವಶರಾಗ್ತಾರೆ. ಭಕ್ತಿ ಕೋಮಲವಾದ ಬಳ್ಳಿ ಅಂತ ಇರ್ತಕ್ಕಂಥದ್ದು. ತಮ್ಮ ಭಕ್ತಿಯ ಬಳ್ಳಿಯಿಂದ ರುದ್ರದೇವರನ್ನ ವಶ ಮಾಡಿಕೊಂಡಿದ್ದಾಳೆ ಸತೀದೇವಿ. ಅಂಥ ಭಕ್ತವಶನಾದ ನೀನು ನನಗೂ ಕೂಡ ವಶನಾಗಿ ನನ್ನ ಮೇಲೆ ಪ್ರಸನ್ನನಾಗು ಅಂತ 2ನೇ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಸತೀದೇವಿ ಮೊದಲು ರುದ್ರದೇವರ ಹೆಂಡತಿ, ಆಮೇಲೆ ಸತೀದೇವಿ ದೇಹ ಪರಿತ್ಯಾಗ ಮಾಡ್ತಾಳೆ. ದಕ್ಷ ಪ್ರಜಾಪತಿ, ಸತಿಯ ತಂದೆ ದಕ್ಷ ಪ್ರಜಾಪತಿ ರುದ್ರದೇವರನ್ನ ಸ್ವಲ್ಪ ಅವಹೇಳನ ಮಾಡ್ತಾನೆ, ರುದ್ರದೇವರನ್ನ ನಿಂದೆ ಮಾಡ್ತಾನೆ. ಇದರಿಂದ ಮಾವಾಳಿಯನಿಗೆ ಮನಸ್ತಾಪ ಆಯಿತು. ಇದನ್ನು ನಿಮಿತ್ತ ಮಾಡಿಕೊಂಡು ದಕ್ಷ ನಮ್ಮ ತಂದೆ ಪರಮ ಮಂಗಳಕರರಾದ ಗಂಡನಾದ ರುದ್ರದೇವರನ್ನ ನಿಂದೆ ಮಾಡಿದ್ರಲ್ಲ, ಆ ದಕ್ಷನಿಂದ ಬಂದ ಈ ದೇಹವೇ ಬೇಡ ಅಂತ ದೇಹ ಪರಿತ್ಯಾಗ ಮಾಡಿದ್ದು. ಮತ್ತೊಂದು ಜನ್ಮ ಪಡೆದು ಪಾರ್ವತಿಯಾಗಿ ಹುಟ್ಟಿದ್ದು. ತಪಸ್ಸು ಮಾಡಿ ಭಕ್ತಿಯಿಂದ ರುದ್ರದೇವರನ್ನೇ ವಶ ಮಾಡಿಕೊಂಡು ರುದ್ರದೇವರನ್ನೇ ಮದುವೆ ಮಾಡಿಕೊಂಡು 2ನೇ ಜನ್ಮದಲ್ಲಿಯೂ ಕೂಡ ಈ ರೀತಿ ಭಕ್ತರ ಭಕ್ತಿ ಲತೆಗೆ ವಶನಾಗಿರ್ತಕ್ಕಂಥ ಶಿವ ನನ್ನ ಮೇಲೆ ಪ್ರಸನ್ನನಾಗು. ಮಹೇಶ ಮಹಿತೋಷಿ ತತ್ಪುರುಷ ಪೂರುಷಾಗ್ರ್ಯೋ ಭವಾನ್ ಅಘೋರ ರಿಪುಘೋರತೆ ನವಮವಾಮ ದೇವಾಂಜಲಿ ನಮಃ ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತಃ ಪ್ರಪಂಚಯ ಚ ಪಂಚವೃನ್ ಮಮ ಮನಸ್ತಮಸ್ತಾಡಯ. ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಶಿವನ ಧ್ಯಾನ ಮಾಡುವ ಕ್ರಮ ಹೇಳಿದ್ದಾರೆ. ಧ್ಯೇಯ ಪಂಚಮುಖೋ ರುದ್ರ ಅಂತ, ಪಂಚಮುಖಿಯಾದ ರುದ್ರದೇವರನ್ನ ಧ್ಯಾನ ಮಾಡಬೇಕು ಅಂತ ಉಂಟು. ಮಧ್ವಾಚಾರ್ಯರ ಶ್ಲೋಕ ಇದು. ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್, ಸ್ಫಟಿಕದಂತೆ ಕಾಂತಿ ಅಂಥ ಪಂಚಮುಖಿ ರುದ್ರದೇವರನ್ನ ಧ್ಯಾನ ಮಾಡಬೇಕು. 5 ಮುಖಗಳು, ಒಂದು ಮಿಂಚಿನ ಬಣ್ಣ, ಇನ್ನೊಂದು ಶುಭ್ರವಾದ ಬಣ್ಣ, ಇನ್ನೊಂದು ಕಪ್ಪು, ಮತ್ತೊಂದು ಕೆಂಪು, ಇನ್ನೊಂದು ನೀಲ, ಹೀಗೆ 5 ಮುಖಗಳು. ಜಟೆಯಲ್ಲಿ ಚಂದ್ರಬಿಂಬ, ಪಾರ್ವತಿಯಿಂದ ಕೂಡಿದ ನಾಗಭೂಷಣನಾದ ರುದ್ರನನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಆ 5 ಮುಖಗಳ ಹೆಸರು, 5 ರೂಪಗಳು ಉಂಟು. 5 ರೂಪಗಳ ಹೆಸರೇನು ಅಂತಂದ್ರೆ ಮಹೇಶ, ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ ಅಂತ 5 ರೂಪಗಳು ರುದ್ರದೇವರಿಗೆ. 5 ರೂಪಗಳ ಹೆಸರನ್ನು ಸೇರಿಸಿ ಒಂದು ಶ್ಲೋಕದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಮಹೇಶ ಮಹಿತೋಷಿ, ಹೇ ಮಹೇಶ ಮಹಿತೋಷಿ, ನೀನು ಸರ್ವರಿಂದಲೂ ಕೂಡ ಪೂಜ್ಯನಾಗಿದ್ದಿ. ಮಹೇಶ ಅನ್ನುವ ರೂಪ ಎಲ್ಲರಿಂದಲೂ ಪೂಜಿತವಾದ್ದರಿಂದ ಮಹೇಶ ಅಂತ ಹೆಸರು ಬಂದಿದೆ. ಇನ್ನೊಂದು ರೂಪ ತತ್ಪುರುಷ. ತತ್ಪುರುಷ ಅಂತಂದ್ರೆ ಪೂರುಷಾಗ್ರ್ಯೋ ಭವಾನ್, ಎಲ್ಲ ಪುರುಷರಲ್ಲಿ ಶ್ರೇಷ್ಠರಾದ್ರಿಂದ ತತ್ಪುರುಷ ಅಂತ ಹೆಸರು. ಮಹೇಶ ತತ್ಪುರುಷ.
ಇನ್ನೊಂದು ರುದ್ರದೇವರ ರೂಪ ಅಘೋರ. ಮಹೇಶ ಮಹಿತೋಸಿ ತತ್ಪುರುಷ ಪೂರುಷಾಗ್ರೋ ಭವಾನ್ ಅಘೋರ ರಿಪು ಘೋರತೆ. ಅಘೋರ ಅನ್ನೋ ರೂಪ, ಆದರೆ ರಿಪುಗಳಿಗೆ ಘೋರ. ಭಕ್ತರಿಗೆ ಅಘೋರ, ರಿಪುಗಳಿಗೆ ಘೋರ ಅಂತ ರೂಪ. ಅಘೋರ ರಿಪು ಘೋರತೆ. ಇನ್ನೊಂದು ವಾಮದೇವ. ಅನವಮ ವಾಮದೇವಾಂಜಲಿ. ಅನವಮ ಅಂದ್ರೆ ನಿಕೃಷ್ಟ ಅಲ್ಲ, ಸರ್ವೋತ್ಕೃಷ್ಟವಾದ ವಾಮದೇವ ಅನ್ನುವಂಥ ರೂಪ. ನಿನಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಃ ಸಪದಿ ಜಾತತೆ ಸದ್ಯೋಜಾತ, ಅದನ್ನೇ ಸಪದಿ ಜಾತ ಅಂತ ಕರೆದಿದ್ದಾರೆ. ಹೀಗೆ ಮಹೇಶ, ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ ಅಂತ ಪಂಚರೂಪಗಳನ್ನು ಧರಿಸಿದಂಥ ರುದ್ರದೇವರೇ, ನನ್ನ ಮನಸ್ಸು 5 ವಿಧ, ಮನಸ್ಸಿನಲ್ಲಿ ಕತ್ತಲೆಯೂ 5 ವಿಧ, ನಿಮ್ಮ ರೂಪನೂ 5 ವಿಧ. ನಮ್ಮ ಮನಸ್ಸು 5 ವಿಧ ಯಾವುದು? ಚಿತ್ತ, ಚೇತನ, ಮನಸ್ಸು, ಬುದ್ಧಿ, ಅಹಂಕಾರ ಅಂತ ಪ್ರತಿಯೊಬ್ಬರ ಮನಸ್ಸು 5 ವಿಧವಾಗಿರ್ತದೆ. ಚಿತ್ತ ಅಂದ್ರೆ ಸ್ಮರಣ ಶಕ್ತಿ, ಚೇತನ ಅಂದ್ರೆ ಬಹುಸ್ಮರಣೆ ಮಾಡುವ ಶಕ್ತಿ ಇರೋದು, ಮನಸ್ಸು ಅಂತಂದ್ರೆ ಗೊಂದಲಮಯವಾದ್ದು ಮನಸ್ಸು. ಏನ್ ಮಾಡ್ಲಿ, ಏನ್ ಬಿಡ್ಬೇಕು ಅಂತ ಗೊಂದಲ, ಅದು ಮನಸ್ಸು. ಇದಮಿತ್ತಂ, ಹಿಂಗೆ ಮಾಡ್ಬೇಕು ಅಂತ ಡಿಸಿಷನ್ ತಗೊಳ್ಳೋದು ಬುದ್ಧಿ. ಇನ್ನೊಂದು ಅಹಂ, ನಾನು ನಾನು ಅಂತ ನಮ್ಮತನದ ನಮ್ಮ ಎಚ್ಚರಿಕೆ ಇದೆ, ಅಹಂಕಾರ ಅಂತ ಅದನ್ನ ಕರೀತಾರೆ. ಈಗ ಮನಸ್ಸು 5 ಪ್ರಭೇದ: ಚಿತ್ತ, ಚೇತನ, ಮನಸ್ಸು, ಬುದ್ಧಿ, ಅಹಂಕಾರ. 5 ವಿಧವಾದ ಕತ್ತಲೆ ಮನಸ್ಸಿನಲ್ಲಿ, 5 ವಿಧವಾದ ಅಜ್ಞಾನ: ತಮಸ್ಸು, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ. ತಮಸ್ಸು ಅಂತಂದ್ರೆ ಗೊತ್ತಿಲ್ಲದೆ ಇರೋದು, ಮೋಹ ಅಂದ್ರೆ ತಪ್ಪು ತಿಳುವಳಿಕೆ, ಮಹಾಮೋಹ ಅಂದ್ರೆ ತಪ್ಪು ತಿಳ್ಕೊಂಡದ್ದನ್ನೇ ಸರಿ ಅಂತ ಆಗ್ರಹ. ತಮಸ್ಸು, ಮೋಹ, ಮಹಾಮೋಹ. ತಾಮಿಶ್ರ ಅಂತಂದ್ರೆ ಯಥಾರ್ಥ ಜ್ಞಾನದ ಮೇಲೆ ಕೋಪ. ಅಂಧತಾಮಿಶ್ರ ಅಂದ್ರೆ ಯಥಾರ್ಥ ಜ್ಞಾನದ ಮೇಲೆ ಪ್ರಾಣಾಂತಿಕ ದ್ವೇಷ. ಹೀಗೆ ತಿಳುವಳಿಕೆ ಇಲ್ಲದೆ ಇರೋದು ತಪ್ಪು ತಿಳುವಳಿಕೆ, ತಪ್ಪು ತಿಳುವಳಿಕೆ ಮೇಲೆ ಸರಿ ಎನ್ನುವ ದುರಾಗ್ರಹ, ಸರಿಯಾದ ತಿಳುವಳಿಕೆಯ ಮೇಲೆ ಕೋಪ, ಅದರ ಮೇಲೆ ದ್ವೇಷ. ಇದು ಮನುಷ್ಯನನ್ನು ಹಾಳು ಮಾಡುವಂತಹದ್ದು. ಇಂಥ 5 ವಿಧವಾದ ಮನಸ್ಸಿನ ಕತ್ತಲೆಯನ್ನ, ಮನಸ್ಸು 5 ವಿಧ, ಮನಸ್ಸಿನ ಕತ್ತಲೆನೂ 5 ವಿಧ, ರುದ್ರದೇವರೇ ನಿಮ್ಮ ರೂಪನೂ 5 ವಿಧ: ಮಹೇಶ, ತತ್ಪುರುಷ, ವಾಮದೇವ, ಅಘೋರ, ಸದ್ಯೋಜಾತ ಅಂತ. ಅದರಿಂದ ನನ್ನ 5 ವಿಧವಾದ ಮನಸ್ಸಿನ ಕತ್ತಲೆಯನ್ನ ನಾಶ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇದನ್ನೇ ಧ್ಯೇಯ ಪಂಚಮುಖೋ ರುದ್ರ ಅಂತ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಪಂಚಮುಖ ರುದ್ರದೇವರ ಧ್ಯಾನ ಮಾಡಬೇಕು ಅಂತ ಹೇಳಿದ್ದು ಇದೆ. ಎಲ್ಲಿದ್ದಾರೆ ರುದ್ರದೇವರು? ಅವರ ಅಧಿಷ್ಠಾನ ಯಾವುದು ಪೂಜೆ ಮಾಡಲಿಕ್ಕೆ? ಈ ಪಂಚಮುಖ ರುದ್ರ ಪಂಚರೂಪಗಳದ್ದು ವೇದದಲ್ಲಿ ಬರ್ತದೆ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ತತ್ಪುರುಷಾಯ ವಿದ್ಮಹೇ ಅಘೋರೇಭ್ಯೋಥ ಘೋರೇಭ್ಯೋ ಘೋರಘೋರತರೇಭ್ಯಃ ವಾಮದೇವಾಯ ನಮಃ ಸದ್ಯೋ ಜಾತಂ ಪ್ರಪದ್ಯಾಮಿ. ಈಗ ವೇದದಲ್ಲಿ ಪ್ರಸಿದ್ಧವಾದದ್ದು 5 ರೂಪಗಳು. ರುದ್ರದೇವರ ಅಧಿಷ್ಠಾನ, ಅವ್ರು ನೆಲೆಸಿರೋದು ಎಲ್ಲಿ? ನಾವು ಉಪಯೋಗಿಸುವ ನಮ್ಮ ಸುತ್ತಮುತ್ತಲಿರುವ ಪದಾರ್ಥಗಳಲ್ಲೇ ರುದ್ರದೇವರಿದ್ದಾರೆ. 8 ಜಾಗ, 8 ರೂಪ ಧರಿಸಿ 8 ಜಾಗದಲ್ಲಿದ್ದಾರೆ ರುದ್ರದೇವರು. ರಸಾಘನ ರಸಾನಲ ನಿಲವಿಯದ್ ವಿವಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತಷ್ಟಕಂ ಪ್ರಶಾಂತಮುತ ಭೀಷಣಂ ಭುವನ ಮೋಹನಂಚೇತ್ಯಹೋ ವಪುಂಷಿ ಗುಣಪುಂಷಿತೆ ಅಹಮಹಮಾತ್ಮನೋಹಂ ಭಿದೆ. ಅಹಂ ನಾನು, ಅಹಮಾತ್ಮನಃ ಅಹಂಕಾರ ತತ್ವಾಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರ ವಪುಂಷಿ 8 ರೂಪಗಳನ್ನ
ಅಹಂಭಿದೆ ದುರಹಂಕಾರದ ಪರಿಹಾರಕ್ಕೋಸ್ಕರವಾಗಿ ಭಜಾಮಿ ಭಜಿಸ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಹಮಾತ್ಮನಃ ಅಂದ್ರೆ ಅಹಂಕಾರ ತತ್ವಾಭಿಮಾನಿ ಅಂಥ ರುದ್ರದೇವರ ವಪುಂಷಿ 8 ರೂಪಗಳನ್ನ ಅಹಂಭಿದೆ ದುರಹಂಕಾರ ಭೇದನೆಗೆ ಅಹಂ ಭಜಾಮಿ. ಅದರಿಂದ ಅಹಂಕಾರ ತತ್ವಾಭಿಮಾನಿ ರುದ್ರದೇವರು ನಮ್ಮ ದುರಹಂಕಾರ ಹೋಗಿ ನಾನು ದಾಸ, ಪರಮಾತ್ಮ ಈಶಾ ನಾನು ದಾಸ ಅಂತ ನಮ್ಮ ಇತಿಮಿತಿ ತಿಳಿಬೇಕಾದ್ರೆ, ನಮ್ಮ ದುರಹಂಕಾರ ಹೋಗ್ಬೇಕಾದ್ರೆ ರುದ್ರದೇವರನ್ನ 8 ರೂಪಗಳ ರುದ್ರದೇವರನ್ನ ಧ್ಯಾನ ಮಾಡಬೇಕು. ಯಾವುದು 8 ರೂಪ? ರಸ, ರಸ ಅಂದ್ರೆ ಭೂಮಿ, ಭೂಮಿಯಲ್ಲಿ ಒಂದು ರೂಪದಿಂದ ಇದ್ದಾರೆ ರುದ್ರದೇವರು. ರಸ, ಘನರಸ, ಘನರಸ ಅಂದ್ರೆ ನೀರು, ನೀರಿನಲ್ಲಿ ಒಂದು ರೂಪದಿಂದ ಇದ್ದಾರೆ. ನಾವು ಓಡಾಡುವ ನೆಲ, ನಾವು ಕುಡಿಯುವ ನೀರು. ರಸ, ಘನರಸ, ನಲ, ಅನಲ ಬೆಂಕಿ, ಅಡಿಗೆಗೆ ಉಪಯೋಗಿಸುವ ಬೆಂಕಿ, ಅದರಲ್ಲಿ ರುದ್ರದೇವರಿದ್ದಾರೆ. ಉಸಿರಾಡ್ಲಿಕ್ಕೆ ಉಪಯೋಗಿಸುವ ಗಾಳಿ, ಅದರಲ್ಲಿ ರುದ್ರದೇವರಿದ್ದಾರೆ. ರಸ, ಘನ ರಸ, ನಲ, ಅನಿಲ, ಅನಲ, ಅನಿಲ. ಅನಲ ಅಂದ್ರೆ ಬೆಂಕಿ, ಅನಿಲ ಅಂದ್ರೆ ವಾಯು, ಅದರಲ್ಲೂ ರುದ್ರದೇವರಿದ್ದಾರೆ. ವಿವಸ್ವತ್ ಸ್ಪೇಸ್ ಬೇಕು ನಮಗೆ ಓಡಾಡ್ಲಿಕ್ಕೆ ಅವಕಾಶ, ಸ್ಪೇಸ್ ಆಕಾಶ, ಅದರಲ್ಲೂ ರುದ್ರದೇವರಿದ್ದಾರೆ. ಭೂಮಿ, ನೀರು, ಬೆಂಕಿ, ಗಾಳಿ, ಅವಕಾಶ, ಸ್ಪೇಸ್, ಈ 5. ವಿವಸ್ವದ್ವಿಧು, ವಿವಸ್ವತ್ ಸೂರ್ಯ, ಕಾಲನಿಯಾಮಕನಾದ ಸೂರ್ಯ, ರಾತ್ರಿಗೆ ಪ್ರವರ್ತಕನಾಗಿರ್ತಕ್ಕಂಥ ಚಂದ್ರ, ಕಾಲವಿಧಾಯಕರಾದ ಸೂರ್ಯ ಚಂದ್ರದಲ್ಲಿಯೂ ರುದ್ರದೇವರಿದ್ದಾರೆ. ಅವರಿಗೂ ಮೇಲಿದ್ದಾರೆ ರುದ್ರದೇವರು, ಅವರ ನಿಯಾಮಕರು. ಹಗಲು ರಾತ್ರಿ ಬೇಕಲ್ಲ ನಮ್ಮ ಸಾಧನೆಗೆ, ರಾತ್ರಿ ಕೆಲವು ಸಾಧನೆ, ಹಗಲು ಕೆಲವು ಸಾಧನೆ, ಇವೆಲ್ಲ ಸಾಧನೆಗಳಿಗೆ ರುದ್ರದೇವರು ಕಾಲ ಪ್ರವರ್ತಕರಾದ ಸೂರ್ಯ ಚಂದ್ರರಲ್ಲಿದ್ದಾರೆ. ಇನ್ನು ಒಬ್ಬ ಸಾಧಕನಾದ ಜೀವನಲ್ಲಿಯೂ ಇದ್ದಾರೆ. ನಾವೇನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ನಮಗೆ ಮನಸ್ಸಿಗೆ ಏಕಾಗ್ರತೆ ಬೇಕು. ಆ ಸಾಧಕನಾದ ಪ್ರಯಷ್ಟೃಷು, ಸಾಧಕರಾದ ಜೀವ. ಈಗ ರಸ, ಘನರಸ, ಅನಲ, ಅನಿಲ, ವಿಯತ್, ವಿವಸ್ವತ್, ವಿಧು, ಪ್ರಯಷ್ಟೃಷು. ಪ್ರಯಷ್ಟೃ ಅಂತಂದ್ರೆ ಸಾಧಕ ಜೀವಿ. ಅವನ ನಿವಿಷ್ಟಮಿತಿ ಅಜ ಭಜಾಮಿ ಮೂರ್ತಷ್ಟಕಂ. ಹೀಗೆ ಮೂರ್ತಷ್ಟಕಂ 8 ರೂಪ ಧರಿಸಿ 8 ಕಡೆ ಇದ್ದು ನಮ್ಮನ್ನು ಅನುಗ್ರಹ ಮಾಡತಕ್ಕಂಥವ್ರು. ಪ್ರಶಾಂತ ಮುತ ಭೀಷಣಂ, ಶಾಂತವಾದ ರೂಪ ಹೊಂದಿದೆ ರುದ್ರದೇವರಿಗೆ, ಭಯಂಕರವಾದ ರೂಪ ಹೊಂದಿದೆ. ಪ್ರಶಾಂತ ಮುತ ಭೀಷಣಂ. ಭುವನ ಮೋಹನಂ, ಭುವನ ಮೋಹನವಾದ, ಭುವನ ಸುಂದರವಾದ ರೂಪವೂ ಇದೆ. ಹೀಗೆ ವಪುಂಷಿ ಗುಣ ಪುಂಷಿತೆ, ಇವೆಲ್ಲ ಗುಣಗಳನ್ನು ಕೊಡ್ತಕ್ಕಂಥ ರೂಪಗಳು. ದುರಹಂಕಾರ ಹೋಗಿ ನಯ ವಿನಯ ಇತ್ಯಾದಿಗಳು ಬರಲಿ ಅಂತ ಹೇಳಿ ಅಹಂಕಾರ ತತ್ವಾಭಿಮಾನ ಮಾನಿಗಳಾದ ರುದ್ರದೇವರ 8 ರೂಪಗಳನ್ನ ಭಜಿಸ್ತೇನೆ ಅಂತ ಹೇಳಿದ್ದಾರೆ. ಮುಂದಿನ ಉಪನ್ಯಾಸದಲ್ಲಿ ಮುಂದುವರಿಸ್ತೀವಿ. ಚಿತ್ರಕಾರಿ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಪ್ರಭೋ ಸೇವಕಾಃ ಮಂಗಳಂ. ಗಂಗಾ ಸಿಂಧು ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಪತೇಂದ್ರಿಯಗಂ ಸ್ಮರಾಮಿ. ಅದೇ ಆಶೀರ್ವಾದ ನಿನ್ನೆ ಕೇಳ್ಕೊಳಕೋಣ.
ಹಲೋ ಸರ್ ಅದು ಇಲ್ಲಿ